ನಮಸ್ಕಾರ. ಅಧ್ಯಾಯ 26. ಕೇಶವ ಚಂದ್ರಸೇನ. ಶ್ರೀರಾಮಕೃಷ್ಣರು ಇದುವರೆಗೆ ಸಾಧನಾ ರಂಗದಲ್ಲಿ ಇದ್ದುದನ್ನು ನೋಡಿದೆವು. ಅವರ ಸಾಧನೆ ಅದ್ಭುತವಾದುದು. ಅವರು ಯಾವುದೋ ಒಂದು ದೃಷ್ಟಿಕೋನದಿಂದ ಭಗವಂತನನ್ನು ನೋಡಿ ತೃಪ್ತರಾದವರಲ್ಲ. ಎಷ್ಟು ವಿಧದಲ್ಲಿ ನೋಡಬಹುದೋ ಅಷ್ಟೂ ವಿಧದಲ್ಲಿ ನೋಡಿದರು. ಎಷ್ಟು ವಿಧದಲ್ಲಿ ಪ್ರೀತಿಸಬಹುದೋ ಅಷ್ಟೂ ವಿಧದಲ್ಲಿ ಪ್ರೀತಿಸಿದರು. ಅವನನ್ನು ತಮ್ಮಂತೆ ಒಂದು ವ್ಯಕ್ತಿಯನ್ನಾಗಿ ಕಂಡರು. ಅವನನ್ನು ಒಂದು ತತ್ವವಾಗಿಯೂ ಕಂಡರು. ಅವರ ಆಧ್ಯಾತ್ಮಿಕ ಅನುಭವಗಳಿಗೆ ಒಂದು ಮೇರೆಯನ್ನು ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಅವರು ಯಾರನ್ನು ಅಲ್ಲಗಳೆಯುತ್ತಿರಲಿಲ್ಲ, ತಿರಸ್ಕರಿಸುತ್ತಿರಲಿಲ್ಲ. ಯಾರು ಸಾಧನೆಯ ಯಾವ ಮೆಟ್ಟಲಿನಲ್ಲಿ ಇದ್ದರೆ ಆ ಮೆಟ್ಟಲಿಗೆ ಇಳಿದು ಬರುತ್ತಿದ್ದರು. ಅವರ ಸಮಸ್ಯೆಯನ್ನು ಅವರ ದೃಷ್ಟಿಯಲ್ಲಿ ನೋಡುತ್ತಿದ್ದರು. ಅವರಿರುವ ಸ್ಥಿತಿಯಿಂದ ಮೇಲಕ್ಕೆ ಎತ್ತುತ್ತಿದ್ದರು. ಶ್ರೀರಾಮಕೃಷ್ಣರ ಜೀವನದಲ್ಲಿ ಸಾಧನೆ ಎಷ್ಟು ಆಕರ್ಷಕವಾಗಿದೆಯೋ, ಅವರು ಸಿದ್ಧಿಯನ್ನು ಪಡೆದಾದ ಮೇಲೆ ತಮ್ಮ ಆತ್ಮ ಸಾಕ್ಷಾತ್ಕಾರದ ಅಮೃತವನ್ನು ಇತರರಿಗೆ ಧಾರೆ ಎರೆಯುವುದು ಅಷ್ಟೇ ಆಕರ್ಷಕವಾಗಿದೆ. ಸಾಧನಾವಸ್ಥೆಯಲ್ಲಿ ಭಗವತಿ ಅವರಿಗೆ ಪ್ರತ್ಯಕ್ಷಳಾಗುವುದಕ್ಕೆ ಮುಂಚೆ ಸಂಜೆಯಲ್ಲಿ ಮುಳುಗುತ್ತಿರುವ ಸೂರ್ಯನನ್ನು ನೋಡಿ, ಅಯ್ಯೋ, ನನ್ನ ಜೀವನದ ಒಂದು ದಿನ ವ್ಯರ್ಥವಾಯಿತು, ತಾಯಿ ಯಾವಾಗ ದರ್ಶನ ಕೊಡುತ್ತಾಳೋ ಎಂದು ಗಂಗಾ ನದಿಯ ದಡದ ಮೇಲೆ ಬಿದ್ದು ಹೊರಳಾಡುತ್ತಿರುವುದನ್ನು ನೋಡುತ್ತೇವೆ. ಮುಕ್ತಾತ್ಮರಾದ ಮೇಲೆ ತಾವು ಪಡೆದ ಸಿದ್ಧಿಯ ಫಲವನ್ನು ತಾವೊಬ್ಬರೇ ಅನುಭವಿಸಿದರೆ ಏನು ಬಂತು, ಅದನ್ನು ಯೋಗ್ಯರಾದವರೊಡನೆ ಹಂಚಿಕೊಳ್ಳಬೇಕೆಂದು ತವಕ ಪಡುವುದನ್ನು ನೋಡುತ್ತೇವೆ. ಒಮ್ಮೆ ಶ್ರೀರಾಮಕೃಷ್ಣರಿಗೆ ಭಗವತಿ ಆಶ್ವಾಸನೆ ನೀಡಿದ್ದಳು. ಕಾಲಕ್ರಮೇಣ ಅನೇಕ ಯೋಗ್ಯರಾದ ಶಿಷ್ಯರು ನಿನ್ನ ಕಡೆಗೆ ಬರುತ್ತಾರೆ, ನಿನ್ನ ಅನುಭವದಲ್ಲಿ ಅವರು ಭಾಗಿಯಾಗುತ್ತಾರೆ ಎಂದು. ಆದರೆ ಇನ್ನೂ ಆ ಶಿಷ್ಯರು ಬಂದಿರಲಿಲ್ಲ. ಸಾಕ್ಷಾತ್ಕಾರದ ಅಮೃತ ಅವರ ಎದೆಯಲ್ಲಿ ಉಕ್ಕುತ್ತಿತ್ತು. ತಾಯಿ ತನ್ನ ಎದೆಯಲ್ಲಿ ತುಂಬಿದ ಹಾಲನ್ನು ಮಗುವಿಗೆ ಕೊಡುವುದಕ್ಕೆ ಹೇಗೆ ತವಕ ಪಡುತ್ತಾಳೋ ಹಾಗೆ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರ ಬರುವಿಕೆಗೆ ತವಕ ಪಡುವುದನ್ನು ನೋಡುತ್ತೇವೆ. ಸಂಜೆ ದಕ್ಷಿಣೇಶ್ವರದ ದೇವಸ್ಥಾನದಲ್ಲಿ ಮಂಗಳಾರತಿ ಆದ ಮೇಲೆ ತಮ್ಮ ಕೋಣೆಯ ಮೇಲ್ಭಾಗಕ್ಕೆ ಹೋಗಿ ದೂರದಲ್ಲಿ ಕಾಣುವ ಕಲ್ಕತ್ತೆಯ ಕಡೆ ನೋಡುತ್ತಾ, ಎಲ್ಲಿ ನನ್ನ ಮಕ್ಕಳು ಇನ್ನೂ ಬರಲಿಲ್ಲವಲ್ಲ ಎಂದು ವ್ಯಾಕುಲಪಟ್ಟು ಹಿಂತಿರುಗುವುದನ್ನು ನೋಡುತ್ತೇವೆ. ಜೀವನದಲ್ಲಿ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅರ್ಧ ಭಾಗ. ಅದು ಪೂರ್ಣವಾಗಬೇಕಾದರೆ ಅದನ್ನು ಯೋಗ್ಯರಿಗೆ ಹಂಚಿದಾಗಲೇ. ಇಲ್ಲದೇ ಇದ್ದರೆ ಅದು ತಮ್ಮ ತಲೆಗೆ ಕೊನೆಗಾಣುವುದು. ಹೇಗೆ ಒಂದು ಮನೆಯಲ್ಲಿ ಮಕ್ಕಳಾಗದಿದ್ದರೆ ತಮ್ಮ ವಂಶೋದ್ಧಾರಕ್ಕಾಗಿ ಒಂದು ಮಗುವಿನ ಕಾತರಿಸುವರೋ ಹಾಗೆ ಗುರು ತನ್ನ ಅನುಭವವನ್ನು ಮುಂದೆ ಬರುವವರಿಗೆ ಕೊಡುವುದಕ್ಕಾಗಿ ಶಿಷ್ಯನನ್ನು ಆಶಿಸುತ್ತಾನೆ. ಅದನ್ನು ಯೋಗ್ಯರಿಗೆ ಹಂಚಿದಾಗಲೇ ತಾನು ಸಂಗ್ರಹಿಸಿದ್ದು ಸಾರ್ಥಕವಾಯಿತು ಎಂದು ಭಾವಿಸುವನು. ವ್ಯಾಕುಲದಿಂದ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿದ್ದರ ಉತ್ತರ ರೂಪವಾಗಿ ಹಲವು ಶಿಷ್ಯರ ಸಂಪರ್ಕ ಶ್ರೀರಾಮಕೃಷ್ಣರಿಗೆ ಆಗುವುದು. ಶ್ರೀರಾಮಕೃಷ್ಣರ ಬಳಿಗೆ ಶಿಷ್ಯರು ಬಂದರು. ಆದರೆ ಅವರೇ ಯಾವಾಗಲೂ ತಮ್ಮ ಬಳಿಗೆ ಬರಲೆಂದು ಶ್ರೀರಾಮಕೃಷ್ಣರು ಕಾಯುತ್ತಿರಲಿಲ್ಲ. ಕೆಲವು ವೇಳೆ ಇವರೇ ಅವರ ಮನೆಗಳಿಗೆ ಹೋಗುತ್ತಿದ್ದರು. ಯಾರಾದರೂ ಒಬ್ಬ ದೊಡ್ಡ ಭಕ್ತನಿದ್ದಾನೆ, ಜ್ಞಾನಿ ಇದ್ದಾನೆ, ತ್ಯಾಗಿ ಇದ್ದಾನೆ ಎಂದು ಕೇಳಿದರೆ ತಾವಾಗಿ ಅವರನ್ನು ಹುಡುಕಿಕೊಂಡು ಹೋಗುತ್ತಿದ್ದರು. ಇದರಿಂದ ತಮ್ಮ ಗೌರವಕ್ಕೆ ಏನೋ ಕುಂದು ಬಂತು ಎಂದು ಭಾವಿಸುತ್ತಲೇ ಇರಲಿಲ್ಲ. ಶ್ರೀರಾಮಕೃಷ್ಣರ ತಾಯಿಯವರು ತೀರಿಕೊಳ್ಳುವುದಕ್ಕೆ 1 ವರ್ಷ ಮುಂಚೆ ಸುಮಾರು 1875ರಲ್ಲಿ ಅವರಿಗೆ ಕೇಶವ ಚಂದ್ರಸೇನನ ಪರಿಚಯವಾಯಿತು. ಈತ ಮಹರ್ಷಿ ದೇವೇಂದ್ರನಾಥ ಠಾಕೂರರ ಬ್ರಹ್ಮ ಸಮಾಜಕ್ಕೆ ಸೇರಿದ್ದ. ಅನಂತರ ಭಾರತ ವರ್ಷೀಯ ಬ್ರಹ್ಮ ಸಮಾಜವೆಂಬ ತನ್ನದೇ ಒಂದು ಪಂಥವನ್ನು ಕಟ್ಟಿಕೊಂಡು ಅದಕ್ಕೆ ನಾಯಕನಾಗುತ್ತಾನೆ. ಈತ ತುಂಬ ದೊಡ್ಡ ವಿದ್ಯಾವಂತ. ಪಾಶ್ಚಾತ್ಯ ಭಾವನೆಗಳ ಮೇಲೆ, ಅದರಲ್ಲಿಯೂ ಕ್ರೈಸ್ತ ಮತದ ಮೇಲೆ ಮತ್ತು ಕ್ರಿಸ್ತನ ವ್ಯಕ್ತಿತ್ವದ ಮೇಲೆ ಅವನಿಗೆ ಬಹಳ ಗೌರವ. ಏಕೆಂದರೆ ಅವನ ವಿದ್ಯಾಭ್ಯಾಸವೆಲ್ಲ ಅವರ ಆಶ್ರಯದಲ್ಲೇ ಆಗುವುದು. ಆದರೆ ಅವರ ಮತಕ್ಕೆ ಸೇರಿರಲಿಲ್ಲ. ಕಾರಣ ಬ್ರಹ್ಮ ಸಮಾಜದಲ್ಲೇ ಅದಕ್ಕೆ ಅವಕಾಶವಿತ್ತು. ಇಲ್ಲಿ ಅವತಾರವನ್ನು ಒಪ್ಪಿಕೊಳ್ಳಬೇಕಾಗಿರಲಿಲ್ಲ, ವಿಗ್ರಹಗಳನ್ನು ಪೂಜೆ ಮಾಡಬೇಕಾಗಿರಲಿಲ್ಲ, ಹಿಂದೂಗಳ ಆಚಾರಗಳನ್ನೆಲ್ಲ ಪಾಲಿಸಬೇಕಾಗಿರಲಿಲ್ಲ. ಆದರೆ ಬ್ರಹ್ಮ ಸಮಾಜದವರು ಸಗುಣ ದೇವರನ್ನು ನಂಬುತ್ತಿದ್ದರು. ಇವರ ದೇವರು ನಿರಾಕಾರ, ಆದರೆ ಸಗುಣ. ಕೇಶವನಿಗೆ ಇದು ಚೆನ್ನಾಗಿ ಹಿಡಿಸಿತು. ಈ ಸಿದ್ಧಾಂತದ ನೆರಳಿನಲ್ಲಿ ಅವನ ಆತ್ಮ ವಿಕಾಸವಾಯಿತು. ಆಗಿನ ಕಾಲದಲ್ಲಿ ಬಹಳ ಪ್ರಖ್ಯಾತನಾದ ವಾಗ್ಮಿಯಾಗಿದ್ದ. ಮಾತಿಗಿಂತ ಹೆಚ್ಚಾಗಿ ಒಳ್ಳೆಯ ಜೀವನವೂ ಇತ್ತು. ಈತ ಅನೇಕ ಜನ ವಿದ್ಯಾವಂತರಾದ
ಯುವಕರನ್ನು ತನ್ನ ಬಳಿಗೆ ಆಕರ್ಷಿಸಿದ. ಶ್ರೀರಾಮಕೃಷ್ಣರ ಬಳಿಗೆ ಅನಂತರ ಬಂದ ಹಲವು ಶಿಷ್ಯರು ಮುಂಚೆ ಕೇಶವನಿಂದ ಪ್ರಭಾವಿತರಾದವರು. ಶ್ರೀರಾಮಕೃಷ್ಣರು ಒಮ್ಮೆ ಆದಿಬ್ರಹ್ಮ ಸಮಾಜಕ್ಕೆ ಹೋದಾಗ ಅಲ್ಲಿ ಕೆಲವು ಯುವಕರು ಉಪನ್ಯಾಸಕ್ಕೆ ಮುಂಚೆ ಕುಳಿತುಕೊಂಡು ಧ್ಯಾನ ಮಾಡುತ್ತಿದ್ದರು. ಅವರಲ್ಲಿ ಒಬ್ಬನ ಮನಸ್ಸು ಮಾತ್ರ ಧ್ಯಾನದಲ್ಲಿ ತಲ್ಲೀನವಾಗಿದ್ದುದನ್ನು ಗುರುತಿಸಿದರು. ಅವನೇ ಕೇಶವಚಂದ್ರಸೇನ. ಉಳಿದವರು ಅದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದರಷ್ಟೇ. ಅವರಿಗೆ ಕೇಶವಚಂದ್ರಸೇನನ ವಿಷಯದಲ್ಲಿ ಒಂದು ದರ್ಶನವೂ ಆಗಿತ್ತು. ಅವನೊಂದು ನವಿಲಿನಂತೆ ಕಂಡನು. ತಲೆಯ ಮೇಲೆ ಒಂದು ಮಾಣಿಕ್ಯ, ಹಿಂದೆ ದೊಡ್ಡ ನವಿಲುಗರಿಯ ಗುಚ್ಛ. ಶ್ರೀರಾಮಕೃಷ್ಣರು ಅನಂತರ ಹೇಳುತ್ತಿದ್ದರು, ಅವನ ತಲೆಯ ಮೇಲೆ ಇದ್ದ ಮಾಣಿಕ್ಯವೇ ಅವನ ರಾಜಸಿಕ ಸ್ವಭಾವ, ಅವನು ನವಿಲುಗರಿಗಳ ಗುಚ್ಛವೇ ಅವನ ಅನುಯಾಯಿಗಳು ಎಂದು. ಕೇಶವ ದಕ್ಷಿಣೇಶ್ವರಕ್ಕೆ ಕೆಲವು ಮೈಲಿಗಳ ದೂರದಲ್ಲಿ ಬಲ್ಗೇರಿಯಾ ಎಂಬ ಕಡೆ ತನ್ನ ಅನುಯಾಯಿಗಳಲ್ಲಿ ಒಬ್ಬನಾದ ಜಯಗೋಪಾಲನ ಮನೆಯಲ್ಲಿ ತಂಗಿದ್ದ. ಒಂದು ದಿನ ಮಧ್ಯಾಹ್ನವಾದ ಮೇಲೆ ಕ್ಯಾಪ್ಟನ್ ವಿಶ್ವನಾಥನ ಗುಡಿಯಲ್ಲಿ ಶ್ರೀರಾಮಕೃಷ್ಣರು ಹೃದಯನೊಡನೆ ಅವನನ್ನು ನೋಡಲು ಹೋದರು. ಮುಂದೆ ಹೃದಯ ಹೋಗಿ ದಕ್ಷಿಣೇಶ್ವರದಲ್ಲಿ ವಾಸಿಸುವ ಶ್ರೀರಾಮಕೃಷ್ಣರೆಂಬ ಭಕ್ತರೊಬ್ಬರು ದೇವರ ವಿಷಯವಾಗಿ ಮಾತುಕತೆಯಾಡುವುದಕ್ಕೆ ಬಂದಿದ್ದಾರೆ ಎಂದು ತಿಳಿಸಿದ. ಕೇಶವಸೇನ ಅವರನ್ನು ಕರೆದುಕೊಂಡು ಬಾ ಎಂದನು. ಶ್ರೀರಾಮಕೃಷ್ಣರು ಬಂದರು. ಇಳಿಬಿದ್ದ ತಮ್ಮ ಪಂಚೆಯ ಸೆರಗನ್ನು ತಮ್ಮ ಎಡಭುಜದ ಮೇಲೆ ಹಾಕಿಕೊಂಡಿದ್ದರು. ಕೇಶವನಿಗೆ ಮತ್ತು ಅವನ ಅನುಯಾಯಿಗಳಿಗೆ ಶ್ರೀರಾಮಕೃಷ್ಣರೇನೋ ಸಾಧಾರಣ ಮನುಷ್ಯರಂತೆಯೇ ಕಂಡರು. ವೇಷಭೂಷಣಗಳಲ್ಲಿ ಯಾವ ವಿಶೇಷವೂ ಇರಲಿಲ್ಲ. ಶ್ರೀರಾಮಕೃಷ್ಣರು ಕೇಶವಚಂದ್ರಸೇನನನ್ನು ನೋಡಿ, ನೀನು ದೇವರನ್ನು ಕಂಡಿರುವೆಯಂತೆ, ಅದಕ್ಕೆ ಅವನ ವಿಷಯವನ್ನು ಕೇಳುವುದಕ್ಕೆ ಬಂದೆ ಎಂದರು. ಹೀಗೆ ಮಾತನಾಡುತ್ತಾ ಶ್ರೀರಾಮಕೃಷ್ಣರು ಒಂದು ದೇವರ ಹಾಡನ್ನು ಹೇಳಿ ಸಮಾಧಿಸ್ಥರಾದರು. ಬ್ರಹ್ಮ ಸಮಾಜದವರು ಇದುವರೆಗೆ ಇದನ್ನು ಯಾರಲ್ಲಿಯೂ ನೋಡಿರಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಹೃದಯ ದೇವರ ಹೆಸರನ್ನು ಹೇಳಿ ಶ್ರೀರಾಮಕೃಷ್ಣರನ್ನು ಎಚ್ಚರ ಪ್ರಪಂಚಕ್ಕೆ ತಂದನು. ಇದು ಬಹು ಸೋಜಿಗವಾಗಿ ಕಂಡಿತು ಬ್ರಹ್ಮ ಸಮಾಜದವರಿಗೆ. ಮನೆಯಿಂದ ನಾವು ಸಲೀಸಾಗಿ ಹೊರಗೆ ಹೋಗುವಂತೆ ಶ್ರೀರಾಮಕೃಷ್ಣರು ತಮ್ಮ ಇಂದ್ರಿಯಗಳೆಂಬ ಮನೆಯಿಂದ ಮನಸ್ಸನ್ನು ತಕ್ಷಣವೇ ಸೆಳೆದುಕೊಂಡು ಅದನ್ನು ದೇವರ ಮೇಲೆ ಇಡುತ್ತಿದ್ದರು. ಅನಂತರ ದೇವರ ಹೆಸರನ್ನು ಕೇಳಿದಾಗ ಪುನಃ ದೇಹದ ಪ್ರಜ್ಞೆ ಬರುತ್ತಿತ್ತು. ಅವರು ಈ ರೀತಿ ಸಮಾಧಿಯಿಂದ ಇಳಿದು ಬಂದ ಮೇಲೆ ಅವರ ಮೊಗದಲ್ಲಿ ಒಂದು ದೈವಿಕ ಕಾಂತಿ ಮಿನುಗುತ್ತಿತ್ತು. ಅವರು ಬಂದದ್ದು ಕೇಶವಸೇನನಿಂದ ದೇವರ ವಿಷಯ ಕೇಳುವುದಕ್ಕೆ. ಆದರೆ ಇದು ಬಡವನ ಮನೆಗೆ ಭಾಗ್ಯವಂತ ಊಟಕ್ಕೆ ಬಂದಂತೆ ಇತ್ತು. ಇವರೇ ಆ ತಾಪತ್ರಯದ ಮನೆಗೆ ಹೋಗಿ ಭಿಕ್ಷವನ್ನು ಕೊಟ್ಟು ಬರುವುದನ್ನು ನೋಡುತ್ತೇವೆ. ಅನೇಕರು ಕತ್ತಲಲ್ಲಿ ಎಡುತ್ತಾ ಹೋಗಿ ದೇವರ ಯಾವುದೋ ಒಂದು ಭಾಗವನ್ನು ಮುಟ್ಟಿದ್ದಾರೆ. ಅದೇ ದೇವರ ಪೂರ್ಣ ರೂಪವೆಂದು ಭಾವಿಸುತ್ತಾರೆ. ಒಬ್ಬೊಬ್ಬ ಒಂದೊಂದು ಭಾಗವನ್ನು ಮುಟ್ಟಿರುತ್ತಾನೆ. ಅದೇ ಪೂರ್ಣವಲ್ಲ, ಸತ್ಯದ ಒಂದೊಂದು ಭಾಗ. ಆದರೆ ಅವರು ಭ್ರಾಂತಿಯಿಂದ ತಮ್ಮದೇ ಪೂರ್ಣ ಸತ್ಯವೆಂದು ಒಬ್ಬರಿಗೊಬ್ಬರು ಜಗಳ ಕಾಯುತ್ತಾರೆ ಎಂಬುದನ್ನು ಕೆಳಗಿನ ದೃಷ್ಟಾಂತಗಳಿಂದ ಶ್ರೀರಾಮಕೃಷ್ಣರು ವಿವರಿಸುತ್ತಾರೆ. ಒಂದು ಸಲ ಕೆಲವು ಜನ ಹುಟ್ಟು ಕುರುಡರು ಒಂದು ಆನೆಯನ್ನು ಮುಟ್ಟಿದರು. ಒಬ್ಬೊಬ್ಬ ಆನೆಯ ಒಂದೊಂದು ಭಾಗವನ್ನು ಮಾತ್ರ ಮುಟ್ಟಿ ಇದೇ ಆನೆ ಎಂದು ಭಾವಿಸಿದನು. ಯಾವನೋ ಒಬ್ಬ, ನೀವು ಮುಟ್ಟಿದ ಆನೆ ಹೇಗಿತ್ತು ಎಂದು ಕೇಳಿದ. ಯಾರು ಆನೆಯ ಕಾಲನ್ನು ಮುಟ್ಟಿದ್ದನೋ ಅವನು ಆನೆ ಕಂಬದಂತೆ ಇದೆ ಎಂದ. ಯಾರು ಆನೆಯ ಕಿವಿಯನ್ನು ಮುಟ್ಟಿದ್ದನೋ ಅವನು ಆನೆ ಮೊರದಂತೆ ಇದೆ ಎಂದ. ಅದರ ಹೊಟ್ಟೆಯನ್ನು ಮುಟ್ಟಿದವನು ಆನೆ ಗುಡಾಣದಂತೆ ಇದೆ ಎಂದ. ಇದರಂತೆಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ದೇವರನ್ನು ತಿಳಿದುಕೊಂಡು ಇದೇ ಪರಮ ಸತ್ಯವೆಂದು ಭಾವಿಸುತ್ತಾರೆ. ಒಬ್ಬ ಒಂದು ಮರದ ಕೆಳಗೆ ಒಂದು ಊಸರವಳ್ಳಿಯನ್ನು ನೋಡಿ ಬಂದ. ಅವನು ತನ್ನ ಸ್ನೇಹಿತರಿಗೆ, ಆ ಮರದ ಕೆಳಗೆ ಒಂದು ಸುಂದರವಾದ ಕೆಂಪು ಬಣ್ಣದ ಊಸರವಳ್ಳಿಯನ್ನು ನೋಡಿದೆ ಎಂದ. ಅವರಲ್ಲಿ ಮತ್ತೊಬ್ಬ, ನಿನಗಿಂತ ನಾನು ಮುಂಚೆ ಅದನ್ನು ನೋಡಿದೆ, ಅದು ಕೆಂಪಲ್ಲ, ಹಳದಿಯಾಗಿದೆ ಎಂದ. ಇನ್ನೊಬ್ಬ, ನಿಮ್ಮಿಬ್ಬರಿಗಿಂತ ಮುಂಚೆ ನಾನು ನೋಡಿದ್ದೆ, ಅದು ಕೆಂಪೂ ಅಲ್ಲ, ಹಳದಿಯೂ ಅಲ್ಲ, ಅದು ನೀಲಿ ಬಣ್ಣದ್ದು ಅಂದ. ಇನ್ನು ಕೆಲವರು ಅದು ಕಂದು ಬಣ್ಣ, ಬೂದಿ ಬಣ್ಣ ಎಂದು ಹೇಳುವುದಕ್ಕೆ ಶುರು ಮಾಡಿದರು. ತಮ್ಮಲ್ಲಿ ಯಾರು ಹೇಳುವುದು ನಿಜ ಎಂದು ಜಗಳ ಕಾಯಲು ಶುರು ಮಾಡಿದರು. ಆ ಸಮಯದಲ್ಲಿ ಅತ್ತ ಹೋಗುತ್ತಿದ್ದ ಒಬ್ಬ, ಏತಕ್ಕೆ ಜಗಳ ಕಾಯುತ್ತಿದ್ದೀರಿ ಎಂದು ಕೇಳಿದ. ಅವರು ಕಾರಣವನ್ನು ಹೇಳಿದಾಗ ಅವನು ಹೀಗೆ ಹೇಳುತ್ತಾನೆ, ನೋಡಿ, ನಾನು ಆ ಮರದ ಕೆಳಗೆ ವಾಸ ಮಾಡುತ್ತೇನೆ. ನೀವುಗಳೆಲ್ಲರೂ ಹೇಳಿದ್ದೂ ಸರಿ. ಅದಕ್ಕೆ ಈ ಬಣ್ಣಗಳೆಲ್ಲ ಒಂದಾದ ಮೇಲೊಂದು ಬರುತ್ತವೆ. ಅದಕ್ಕೆ ಕೆಲವು ವೇಳೆ ಯಾವ ಬಣ್ಣವೂ ಕೂಡ ಇರುವುದಿಲ್ಲ.
ಮನುಷ್ಯ ತನ್ನ ಅಲ್ಪ ಬುದ್ಧಿಯಿಂದ ಭಗವಂತನನ್ನು ತಿಳಿಯಲು ಯತ್ನಿಸುತ್ತಾನೆ. ಇದು ಸಾಗರದ ನೀರನ್ನು ಒಂದು ಕೊಡದಲ್ಲಿ ಸಂಗ್ರಹಿಸಿ ಇಡುವಂತೆ. ಶ್ರೀರಾಮಕೃಷ್ಣರು ಇದನ್ನು ಒಂದು ಮನೋಜ್ಞವಾದ ಉದಾಹರಣೆ ಮೂಲಕ ಬಣ್ಣಿಸುವರು. ಒಂದು ಇರುವೆ ಸಕ್ಕರೆ ಬೆಟ್ಟಕ್ಕೆ ಹೋಯಿತು. ಒಂದು ಚೂರು ಸಕ್ಕರೆ ತಿಂದಿತು. ಅದರ ಹೊಟ್ಟೆ ತುಂಬಿ ಹೋಯಿತು. ಮನೆಗೆ ಹೋಗುವಾಗ ಒಂದು ಹರಳನ್ನು ಬಾಯಲ್ಲಿಟ್ಟುಕೊಂಡು ಹೋಯಿತು. ದಾರಿಯಲ್ಲಿ ಯಾರು ಒಂದೊಂದೇ ಹರಳನ್ನು ಎತ್ತಿಕೊಂಡು ಹೋಗುತ್ತಾರೆ, ಇನ್ನೊಂದು ಸಲ ಬಂದು ಈ ಸಕ್ಕರೆ ಬೆಟ್ಟವನ್ನೇ ತೆಗೆದುಕೊಂಡು ಹೋಗಿಬಿಡುತ್ತೇನೆ ಎಂದುಕೊಂಡಿತು. ಶ್ರೀರಾಮಕೃಷ್ಣರ ಬೋಧನೆಯಲ್ಲಿ ಒಂದು ವೈಶಿಷ್ಟ್ಯವನ್ನು ನೋಡುತ್ತೇವೆ. ಅವರು ಶಾಸ್ತ್ರಗಳಿಂದ ಶ್ಲೋಕಗಳನ್ನು ಉದಾಹರಿಸುತ್ತಿರಲಿಲ್ಲ. ದಿನನಿತ್ಯದ ಜೀವನದಿಂದ ಉದಾಹರಣೆಗಳನ್ನು ಆಯ್ದು ಅದರ ಮೂಲಕ ತುಂಬ ಸೂಕ್ಷ್ಮವಾದ ಆಧ್ಯಾತ್ಮಿಕ ಸತ್ಯಗಳನ್ನು ವಿವರಿಸುತ್ತಾರೆ. ಇದು ಪಂಡಿತರಿಗೆ ಪ್ರಿಯವಾಗುವುದು ಮಾತ್ರವಲ್ಲ, ಪಾಮರರಿಗೂ ಅಷ್ಟೇ ಪ್ರಿಯವಾಗಿದೆ. ಎಲ್ಲರಿಗೂ ಆಧ್ಯಾತ್ಮ ವಿಚಾರ ಬೇಕು. ಅದನ್ನು ತಿಳಿಯುವ ರೀತಿಯಲ್ಲಿ ಹೇಳಬೇಕು, ಅರಗಿಸಿಕೊಳ್ಳುವ ರೀತಿಯಲ್ಲಿ ಕೊಡಬೇಕು. ಶ್ರೀರಾಮಕೃಷ್ಣರು ಈ ಕಲೆಯಲ್ಲಿ ಅದ್ವಿತೀಯರು. ಶ್ರೀರಾಮಕೃಷ್ಣರ ಮೇಲಿನ ಮಾತುಗಳನ್ನು ಕೇಶವಚಂದ್ರ ಸೇನ ಕೇಳಿದಾಗಲಂತೂ ಪರವಶನಾದ. ಅವರ ಮಾತುಗಳು ಅನುಭವದಿಂದ ಬರುತ್ತಿದ್ದವಾದ್ದರಿಂದ ಕೇಳುತ್ತಿದ್ದಂತೆಯೇ ಸತ್ಯ ಅರ್ಥವಾಗುತ್ತಿತ್ತು. ಯಾವ ವಿವರಣೆಯೂ ಬೇಕಾಗಿರಲಿಲ್ಲ, ಕಸರತ್ತೆ ಅವಶ್ಯಕವಿರಲಿಲ್ಲ. ಅದೆಷ್ಟು ನೇರವಾಗಿ ಬಂತೋ ಕೇಳುವವರ ಹೃದಯಕ್ಕೆ ಅಷ್ಟೇ ನೇರವಾಗಿ ಹೋಗುತ್ತಿತ್ತು. ಇಂತಹ ಮಾತುಗಳು ಬರಬೇಕಾದರೆ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಇಲ್ಲ ಎಂದು ಕೇಶವ ಚಂದ್ರಸೇನ ಭಾವಿಸಿದ. ಶ್ರೀರಾಮಕೃಷ್ಣರ ಪದತಲದಲ್ಲಿ ಸಣ್ಣ ಮಗುವಿನಂತೆ ಕೇಶವ ಕುಳಿತ. ಅವರು ಹೇಳುವುದನ್ನೆಲ್ಲ ಏಕಾಗ್ರ ಮನಸ್ಸಿನಿಂದ ಕೇಳತೊಡಗಿದ. ಬಾಯಾರಿದವನು ನೀರನ್ನು ಕುಡಿಯುವಂತೆ ಶ್ರೀರಾಮಕೃಷ್ಣರ ವಾಣಿಯನ್ನು ಹೀರತೊಡಗಿದ. ಮಾತುಕತೆಯಾದ ಮೇಲೆ ಹೊರಡುವಾಗ ಶ್ರೀರಾಮಕೃಷ್ಣರು ಕೇಶವನ ಅನುಯಾಯಿಗಳನ್ನೆಲ್ಲ ನೋಡಿ, ಇವರಲ್ಲೆಲ್ಲ ಕೇಶವನೊಬ್ಬನಿಗೆ ಬಾಲ ಬಿದ್ದು ಹೋಗಿದೆ ಎಂದರು. ಎಲ್ಲರೂ ಗೊಳ್ಳೆಂದು ನಕ್ಕರು. ಆದರೆ ಈ ಮಾತಿನ ಅರ್ಥ ಮಾತ್ರ ಯಾರಿಗೂ ತಿಳಿಯಲಿಲ್ಲ. ಆದರೆ ಕೇಶವ ಅವರಿಗೆ, ಹಾಗೆ ನಗಬೇಡಿ, ಈ ಮಾತಿನ ಹಿಂದುಗಡೆ ಏನೋ ಗಾಢವಾದ ಅರ್ಥ ಇರಬೇಕು ಎಂದು ಹೇಳಿ ಶ್ರೀರಾಮಕೃಷ್ಣರಿಗೆ ದಯವಿಟ್ಟು ಅದನ್ನು ವಿವರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮಕೃಷ್ಣರು ತಮ್ಮ ವ್ಯಾಖ್ಯಾನವನ್ನು ಕೊಡುತ್ತಾರೆ. ಎಲ್ಲಿಯವರೆಗೆ ಕಪ್ಪೆಗೆ ಬಾಲವಿದೆಯೋ ಅಲ್ಲಿಯವರೆಗೆ ಅದು ಮೀನಿನಂತೆ ನೀರಿನಲ್ಲಿ ಮಾತ್ರ ವಾಸ ಮಾಡಬಲ್ಲದು. ಯಾವಾಗ ಬಾಲ ಬಿದ್ದು ಹೋಗುವುದೋ ಆಗ ಕಪ್ಪೆಯಾಗುವುದು. ಅದು ಬೇಕಾದರೆ ನೀರಿನಲ್ಲಿರಬಹುದು ಅಥವಾ ನೆಲದ ಮೇಲೆ ಬೇಕಾದರೆ ಇರಬಹುದು. ಇದರಂತೆಯೇ ಕೇಶವ ಸಂಸಾರದಲ್ಲಿ ಬೇಕಾದರೆ ಇರಬಲ್ಲ, ದೇವರ ಕಡೆಗೆ ಬೇಕಾದರೆ ಹೋಗಬಲ್ಲ ಎಂದರು. ಹೀಗೆ ಹೇಳಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹಿಂತಿರುಗಿದರು. ಕೇಶವ ಪ್ರಥಮದಲ್ಲೇ ಶ್ರೀರಾಮಕೃಷ್ಣರ ವ್ಯಕ್ತಿತ್ವಕ್ಕೆ ಮಾರು ಹೋದ. ಆದರೆ ಅವರು ಹೇಗೆ ಬಾಳುತ್ತಾರೆ, ಅವರ ಜೀವನ ಯಾವ ತರಹ ಇದೆ ಎಂಬುದನ್ನು ಗುಟ್ಟಾಗಿ ತಿಳಿದುಕೊಳ್ಳುವುದಕ್ಕೆ ದಕ್ಷಿಣೇಶ್ವರಕ್ಕೆ ತನ್ನ ಕೆಲವು ಗುಪ್ತಚಾರರನ್ನು ಕಳುಹಿಸುತ್ತಾನೆ. ಅವರು ಶ್ರೀರಾಮಕೃಷ್ಣರನ್ನು ಹಗಲು ರಾತ್ರಿ ಕೆಲವು ದಿನಗಳು ಪರೀಕ್ಷಿಸಿ, ಇವರು ನಿಜವಾಗಿ ಸಾಧುಗಳು, ಯೋಗ್ಯರು, ಕಾಪಟ್ಯವಿಲ್ಲ ಎಂದು ಕೇಶವನಿಗೆ ತಿಳಿಸುತ್ತಾರೆ. ಕೇಶವನಿಗೂ ಶ್ರೀರಾಮಕೃಷ್ಣರಿಗೂ ಸಂಬಂಧ ಪ್ರಾರಂಭವಾಗುವುದು. ಅದು ದಿನ ಕಳೆದಂತೆ ವೃದ್ಧಿಯಾಗುವುದನ್ನು ನೋಡುತ್ತೇವೆ. ಕೇಶವ ಚಂದ್ರಸೇನ ಅನೇಕ ವೇಳೆ ತನ್ನ ಅನುಯಾಯಿಗಳೊಡನೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದ. ಬರುವಾಗ ಶ್ರೀರಾಮಕೃಷ್ಣರಿಗೆಂದು ಹಣ್ಣು, ಮಿಠಾಯಿ ಮುಂತಾದವುಗಳನ್ನು ತರುತ್ತಿದ್ದ. 1881 ಜನವರಿ 1ರಂದು ಕೇಶವ ಶ್ರೀರಾಮಕೃಷ್ಣರನ್ನು ನೋಡಲು ದಕ್ಷಿಣೇಶ್ವರಕ್ಕೆ ಬರುವುದಾಗಿ ತಿಳಿಸಿದ್ದ. ಕೆಲವು ಬ್ರಹ್ಮ ಸಮಾಜದ ಭಕ್ತರು ದಕ್ಷಿಣೇಶ್ವರದಲ್ಲಿ ಕೇಶವನನ್ನು ನೋಡುವುದಕ್ಕೆ ಕಾಯುತ್ತಿದ್ದರು. ಅವರಲ್ಲಿ ಪ್ರತಾಪ, ಜಯಗೋಪಾಲ, ತ್ರೈಲೋಕ್ಯನಾಥ ಇವರುಗಳು ಇದ್ದರು. ಅಲ್ಲಿಯೇ ಶ್ರೀರಾಮಕೃಷ್ಣರ ಭಕ್ತನಾದ ರಾಮಮೋಹನ ಮುಂತಾದವರು ಕೂಡ ಇದ್ದರು. ಕೊನೆಗೆ ಕೇಶವ ಹಣ್ಣು ಮತ್ತು ಹೂವಿನೊಡನೆ ಶ್ರೀರಾಮಕೃಷ್ಣರ ಕೋಣೆಗೆ ಬಂದ. ಬಾಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಹಣ್ಣು ಹೂವುಗಳನ್ನು ಅವರ ಬಳಿ ಇಟ್ಟ. ಶ್ರೀರಾಮಕೃಷ್ಣರು ಕೂಡ ಕೇಶವನಿಗೆ ಕೈ ಮುಗಿದರು. ಶ್ರೀರಾಮಕೃಷ್ಣರು, ಕೇಶವ, ನೋಡು, ಇಲ್ಲಿ ನಿನಗೆ ನಾನು ಬೇಕು, ಆದರೆ ನಿನ್ನ ಅನುಯಾಯಿಗಳಿಗೆ ನಾನು ಬೇಡ. ನಾನು ನಿನ್ನ ಅನುಯಾಯಿಗಳಿಗೆ ಹೇಳುತ್ತಿದ್ದೆ, ಕೇಶವನಿಗಾಗಿ ವ್ಯಾಕುಲ ಪಡಿ, ಅನಂತರ ಅವನು ಬರುತ್ತಾನೆ ಎಂದು. ಈ ವ್ಯಾಕುಲತೆ ಇಲ್ಲದೆ ಇದ್ದರೆ ಯಾರೂ ದೇವರನ್ನು ನೋಡುವುದಕ್ಕೆ ಆಗುವುದಿಲ್ಲ.
ಕೇಶವ, ಅವರಿಗೆಲ್ಲ ಏನಾದರೂ ಹೇಳು. ಅವರೆಲ್ಲ ನಿನ್ನ ಮಾತನ್ನು ಕೇಳುವುದಕ್ಕೆ ತುಂಬ ಉತ್ಸಾಹದಿಂದ ಇದ್ದಾರೆ. ಕೇಶವ ದೈನ್ಯದಿಂದ ನಗುತ್ತಾ ಹೇಳುತ್ತಾನೆ, ನಿಮ್ಮೆದುರಿಗೆ ಬಾಯಿ ಬಿಡುವುದು ಬೆಟ್ಟಕ್ಕೆ ಕಲ್ಲನ್ನು ಹೊತ್ತ ಹಾಗೆ. ಶ್ರೀರಾಮಕೃಷ್ಣ: ಭಕ್ತರ ಸ್ವಭಾವ ಗಾಂಜಾಕೋರರ ಹಾಗೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಒಬ್ಬ ಗಾಂಜಾಕೋರ ಮತ್ತೊಬ್ಬನಿಗೆ ನೀನೆಳೆದು ನನಗೂ ಕೊಡು ಎನ್ನುತ್ತಾನೆ. ಆಗ ಮಧ್ಯಾಹ್ನ 4 ಗಂಟೆಯಾಗಿತ್ತು. ನಹಬತ್ ಖಾನಿಯಿಂದ ಶಹನಾಯಿ ವಾದ್ಯ ಧ್ವನಿಯಾಗುತ್ತಿತ್ತು. ಶ್ರೀರಾಮಕೃಷ್ಣ, ಆ ವಾದ್ಯ ಎಷ್ಟು ಇಂಪಾಗಿದೆ ಕೇಳಿದೆಯಾ? ಒಬ್ಬ ಸುಮ್ಮನೆ ವಾಲಗದ ಮೇಲೆ ಒಂದೇ ಸ್ವರ ಊದುತ್ತಿರುವನು, ಮತ್ತೊಬ್ಬ ಹಲವು ರಾಗ ರಾಗಿಣಿಗಳನ್ನು ಬಾರಿಸುತ್ತಿರುವನು. ನನ್ನದು ಇಂತಹ ಸ್ವಭಾವ. ನನ್ನ ಹತ್ತಿರ ಸಪ್ತ ಸ್ವರಗಳನ್ನು ಹೊರಡಿಸುವ ವಾದ್ಯ ಇರುವಾಗ ಏತಕ್ಕೆ ಒಂದೇ ಸ್ವರವನ್ನು ಊದುತ್ತಿರಬೇಕು? ಸೋಹಂ ಸೋಹಂ ಎಂತಲೇ ನಾನು ಏತಕ್ಕೆ ಹೇಳುತ್ತಿರಬೇಕು? ನನ್ನಲ್ಲಿರುವ ವಾದ್ಯದ ಮೂಲಕ ಹಲವು ರಾಗಗಳನ್ನು ಬಾರಿಸಲು ಆಸೆ. ಸುಮ್ಮನೆ ಬ್ರಹ್ಮ ಬ್ರಹ್ಮ ಎಂತಲೇ ಏತಕ್ಕೆ ಹೇಳುತ್ತಿರಬೇಕು? ನಾನು ದೇವರನ್ನು ಎಲ್ಲ ಭಾವಗಳ ಮೂಲಕ ಪ್ರೀತಿಸುತ್ತೇನೆ. ನನಗೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ ಭಾವಗಳೆಲ್ಲ ಬೇಕು. ನಾನು ದೇವರ ಹತ್ತಿರ ತಮಾಷೆ ಮಾಡಬೇಕು. ನಾನು ದೇವರ ಹತ್ತಿರ ಆಡಬೇಕು. ಕೇಶವ ತನ್ನ ಅನುಯಾಯಿಗಳಿಗೆ, ಕೇಳಿದಿರಾ ಎಂತಹ ಅದ್ಭುತವಾದ ಮಾತುಗಳನ್ನು! ಹೇಗೆ ಭಕ್ತಿ ಮತ್ತು ಜ್ಞಾನವನ್ನು ಇವರು ಸಮನ್ವಯಗೊಳಿಸಿದ್ದಾರೆ ಎಂದ. ಶ್ರೀರಾಮಕೃಷ್ಣರಿಗೆ, ನೀವು ಹೀಗೆ ಎಷ್ಟು ದಿವಸ ರಹಸ್ಯವಾಗಿರುತ್ತೀರಿ? ಕ್ರಮೇಣ ಜನಸ್ತೋಮ ನಿಮ್ಮ ಮಾತುಕತೆಯನ್ನು ಕೇಳುವುದಕ್ಕೆ ಬರುತ್ತಾರೆ ಎಂದ. ಶ್ರೀರಾಮಕೃಷ್ಣ: ನೀನೇನು ಮಾತನಾಡುತ್ತಿರುವೆ? ನಾನು ಸುಮ್ಮನೆ ತಿನ್ನುತ್ತೇನೆ, ಕುಡಿಯುತ್ತೇನೆ, ಭಗವಂತನ ಹೆಸರನ್ನು ಹಾಡುತ್ತೇನೆ. ಜನಸ್ತೋಮ ನನ್ನ ಬಳಿಗೆ ಬರುವುದೇನೋ ನನಗೆ ಗೊತ್ತಿಲ್ಲ. ಒಂದು ಸಲ ಹನುಮಂತ, ನನಗೆ ತಿಥಿ, ವಾರ, ನಕ್ಷತ್ರ ಯಾವುದೂ ಗೊತ್ತಿಲ್ಲ. ನಾನು ಸುಮ್ಮನೆ ರಾಮಧ್ಯಾನ ಮಾಡುತ್ತೇನೆ ಎಂದ. ಕೇಶವ: ಮಹಾಶಯರೇ, ನಾನು ಜನಗಳನ್ನು ಶೇಖರಿಸುತ್ತೇನೆ, ಆದರೆ ಅವರೆಲ್ಲ ನಿಮ್ಮ ಬಳಿಗೆ ಬರಬೇಕು. ಶ್ರೀರಾಮಕೃಷ್ಣ: ನಾನು ಎಲ್ಲರ ಪಾದ ಧೂಳಿಯ ಧೂಳಿ. ಯಾರಾದರೂ ಇಲ್ಲಿಗೆ ಬರುವುದಕ್ಕೆ ದೊಡ್ಡ ಮನಸ್ಸು ಮಾಡಿದರೆ ಅವರು ಬರಬಹುದು. ಕೇಶವ: ಮಹಾಶಯರೇ, ನೀವು ಏನಾದರೂ ಹೇಳಿ, ನಿಮ್ಮ ಅವತಾರ ವ್ಯರ್ಥವಲ್ಲ. ಅಷ್ಟು ಹೊತ್ತಿಗೆ ಭಕ್ತರೆಲ್ಲ ಒಂದು ಸಂಕೀರ್ತನೆಯನ್ನು ಅಣಿ ಮಾಡಿದ್ದರು. ಅದರಲ್ಲಿ ಅನೇಕರು ಭಾಗವಹಿಸಿದರು. ಭಜನೆ ಗುಂಪು ಪಂಚವಟಿಯಿಂದ ಪ್ರಾರಂಭವಾಗಿ ಶ್ರೀರಾಮಕೃಷ್ಣರ ಕೋಣೆಯ ಕಡೆ ಹೊರಟಿತು. ಹೃದಯ ಶಂಖವನ್ನು ಊದಿದ. ಗೋಪಿದಾಸ್ ಮೃದಂಗವನ್ನು ಬಾರಿಸಿದ. ಇಬ್ಬರು ಭಕ್ತರು ತಾಳವನ್ನು ಹಾಕುತ್ತಿದ್ದರು. ಶ್ರೀರಾಮಕೃಷ್ಣರು ಹರಿಯ ಮೇಲೆ ಒಂದು ಹಾಡನ್ನು ಹೇಳಿದರು. ತಕ್ಷಣವೇ ಸಮಾಧಿಸ್ಥರಾದರು. ಸ್ವಲ್ಪ ಹೊತ್ತಿನ ಮೇಲೆ ಪ್ರಕೃತಿಸ್ಥರಾದ ಮೇಲೆ ತಮ್ಮ ಕೋಣೆಗೆ ಬಂದು ಭಕ್ತರೊಡನೆ ಮಾತನಾಡತೊಡಗಿದರು. ಶ್ರೀರಾಮಕೃಷ್ಣ: ದೇವರನ್ನು ಎಲ್ಲ ಮಾರ್ಗದ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ದಕ್ಷಿಣೇಶ್ವರಕ್ಕೆ ನೀವು ಬೇಕಾದರೆ ಗಾಡಿಯಲ್ಲಿ ಬರಬಹುದು, ದೋಣಿಯಲ್ಲಿ ಬರಬಹುದು, ಅಥವಾ ಕಾಲು ನಡಿಗೆಯಲ್ಲಿ ಬೇಕಾದರೆ ಬರುವುದಲ್ಲ. ಹಾಗೆ ನೀವು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ಗವನ್ನು ಆರಿಸಿಕೊಂಡಿರುವಿರಿ. ಎಲ್ಲರ ಗುರಿಯೂ ಒಂದೇ. ಕೆಲವರು ಬೇಗ ಬರುತ್ತಾರೆ, ಕೆಲವರು ಸ್ವಲ್ಪ ನಿಧಾನವಾಗಿ ಬರುತ್ತಾರೆ, ಅಂತೂ ಎಲ್ಲರೂ ಬಂದೇ ಬರುತ್ತಾರೆ. ಉಪಾಧಿಯಿಂದ ನೀವು ಎಷ್ಟು ಬಿಡಿಸಿಕೊಂಡರೆ ಅಷ್ಟು ಭಗವಂತನನ್ನು ನಿಮ್ಮಲ್ಲಿ ಅನುಭವಿಸುತ್ತೀರಿ. ಮಳೆಯ ನೀರು ಎತ್ತರದಲ್ಲಿ ಸಂಗ್ರಹವಾಗುವುದಿಲ್ಲ, ಅದು ತಗ್ಗಿನಲ್ಲಿ ಮಾತ್ರ ಸಂಗ್ರಹವಾಗುವುದು. ಇದರಂತೆಯೇ ಭಗವಂತನ ಕೃಪೆ ಅಹಂಕಾರದ ದಿಣ್ಣೆಯ ಮೇಲೆ ಇರುವುದಿಲ್ಲ. ಭಗವಂತನೆದುರಿಗೆ ದೀನನಾಗಿರಬೇಕು, ಬಡವನಂತೆ ಇರಬೇಕು. ಒಬ್ಬ ಬಹಳ ಜೋಪಾನವಾಗಿರಬೇಕು. ಕೆಲವು ವೇಳೆ ನಾವು ಹಾಕಿಕೊಳ್ಳುವ ಬಟ್ಟೆಯಿಂದಲೂ ಅಹಂಕಾರ ಬರಬಹುದು. ಒಬ್ಬ ಮಲೇರಿಯಾ ರೋಗದಿಂದ ನರಳುತ್ತಿದ್ದರೂ ಕಪ್ಪು ಅಂಚಿನ ಪಂಚೆಯನ್ನು ಉಟ್ಟುಕೊಂಡರೆ ನಿಧುಬಾಬುವಿನ ಪ್ರೇಮದ ಹಾಡುಗಳನ್ನು ಹಾಡಲು ಶುರು ಮಾಡುವನು. ಎತ್ತರದ ಬೂಟನ್ನು ಹಾಕಿಕೊಂಡಾಗಲೆಲ್ಲ ಇಂಗ್ಲಿಷನ್ನೇ ಮಾತನಾಡುತ್ತಾನೆ. ಅಯೋಗ್ಯರು ಕಾವಿ ಬಟ್ಟೆ ಹಾಕಿಕೊಂಡರೆ ದುರಹಂಕಾರ ಪಡುತ್ತಾರೆ. ಯಾರಾದರೂ ಅವರಿಗೆ ಗೌರವ ತೋರಿಸಲಿಲ್ಲ ಎಂದರೆ ಅವರಿಗೆ ಕೋಪ ಬರುವುದು. ಹೃದಯದಲ್ಲಿ ವ್ಯಾಕುಲತೆ ಇಲ್ಲದೇ ಇದ್ದರೆ ದೇವರನ್ನು ನೋಡಲು ಆಗುವುದಿಲ್ಲ. ಇಂತಹ ವ್ಯಾಕುಲತೆ ಬರಬೇಕಾದರೆ ಒಬ್ಬ ಭೋಗವನ್ನೆಲ್ಲ ಆಗಲೇ ಪೂರೈಸಿರಬೇಕು. ಯಾರು ಕಾಮಿನಿ ಕಾಂಚನದೊಂದಿಗೆ ಕೂಡಿಕೊಂಡು ಇರುತ್ತಾರೋ, ಯಾರಿಗೆ ಇನ್ನೂ ಭೋಗದ ಮೇಲೆ ಜಿಗುಪ್ಸೆ ಹುಟ್ಟಿಲ್ಲವೋ ಅವರಿಗೆ ವ್ಯಾಕುಲತೆ ಬರುವುದಿಲ್ಲ. ನಾನು ಕಾಮಾರಪುಕುರದಲ್ಲಿದ್ದಾಗ ಹೃದಯನ 4-5 ವರ್ಷದ ಹುಡುಗ
ದಿನವೆಲ್ಲ ನನ್ನೊಡನೆ ಇರುತ್ತಿದ್ದ. ಅವನು ತನ್ನ ಆಟದ ಸಾಮಾನಿನೊಂದಿಗೆ ಆಡಿಕೊಂಡು ಎಲ್ಲವನ್ನೂ ಮರೆತಿದ್ದ. ಆದರೆ ಸಂಜೆ ಆದೊಡನೆ ನಾನು ಮನೆಗೆ ಹೋಗಬೇಕು ಎಂದು ಹಠ ಹಿಡಿಯುತ್ತಿದ್ದ. ನಾನು ನಿನಗೆ ಆಡುವುದಕ್ಕೆ ಒಂದು ಪಾರಿವಾಳದ ಹಕ್ಕಿಯನ್ನು ಕೊಡುತ್ತೇನೆ ಎನ್ನುತ್ತಿದ್ದೆ. ಆದರೆ ಅವನಿಗೆ ಇವುಗಳಾವುದರಿಂದಲೂ ಸಮಾಧಾನವಾಗುತ್ತಿರಲಿಲ್ಲ. ನಾನು ಅಮ್ಮನ ಬಳಿಗೆ ಹೋಗಬೇಕು ಎಂದು ಹಠ ಹಿಡಿಯುತ್ತಿದ್ದ. ಅವನಿಗೆ ಇನ್ನು ಮೇಲೆ ಆಟ ಹಿಡಿಸಲಿಲ್ಲ. ಅವನ ಸ್ಥಿತಿಯನ್ನು ನೋಡಿದಾಗ ನನಗೇ ವ್ಯಥೆಯಾಯಿತು. ಒಂದು ಮಗುವಿನಂತೆ ದೇವರಿಗಾಗಿ ನಾವು ಅಳಬೇಕು. ಇದನ್ನೇ ಭಗವತ್ ವ್ಯಾಕುಲತೆ ಎನ್ನುವುದು. ಇನ್ನು ಮೇಲೆ ಅವನಿಗೆ ಆಟ ಊಟ ಯಾವುದೂ ಹಿಡಿಸುವುದಿಲ್ಲ. ಒಬ್ಬ ಭೋಗದ ವಾಸನೆಯನ್ನು ಪೂರೈಸಿಕೊಂಡ ಮೇಲೆ ಹೀಗೆ ದೇವರಿಗೆ ವ್ಯಾಕುಲ ಪಡುವನು, ಅವನಿಗಾಗಿ ಅಳುವನು. ಭಕ್ತರು ಶ್ರೀರಾಮಕೃಷ್ಣರ ವಾಣಿಯನ್ನು ಕೇಳುತ್ತಾ ಮುಗ್ಧರಾಗಿ ಹೋದರು. ಹೊರಗಡೆ ಸೂರ್ಯ ಮುಳುಗಿದ. ಸಂಜೆಯಾಯಿತು. ಕೋಣೆಯಲ್ಲಿ ದೀಪವನ್ನು ಹಚ್ಚಿದರು. ಕೇಶವ ಮತ್ತು ಅವನ ಅನುಯಾಯಿಗಳಿಗೆ ಉಪಹಾರವನ್ನು ಕೊಡಲು ಅಣಿ ಮಾಡುತ್ತಿದ್ದರು. ಕೇಶವ: ಏನು ಇವತ್ತು ಅಕ್ಕಿ ಪುರಿಯೇ? ಶ್ರೀರಾಮಕೃಷ್ಣ: ಅದು ಹೃದಯನಿಗೇ ಗೊತ್ತು. ಭಕ್ತರಿಗೆ ಮುಂಚೆ ಅಕ್ಕಿಯ ಪುರಿಯನ್ನು ಹಂಚಿದರು. ಅನಂತರ ಎಲೆಯಲ್ಲಿ ಪೂರಿ ಪಲ್ಯ ಕೊಟ್ಟರು. ಎಲ್ಲರೂ ಅದನ್ನು ತುಂಬಾ ಇಷ್ಟಪಟ್ಟರು. ಬ್ರಾಹ್ಮ ಭಕ್ತರು ಕಲ್ಕತ್ತೆಗೆ ಹೋಗಲು ಆತುರಪಟ್ಟರು. ಶ್ರೀರಾಮಕೃಷ್ಣರು ಕೇಶವನನ್ನು ನೀವುಗಳೆಲ್ಲ ಏತಕ್ಕೆ ಇಲ್ಲಿಯೇ ಇರಬಾರದು ಎಂದು ಕೇಳಿದರು. ಅದಕ್ಕೆ ಕೇಶವ: ನನಗೆ ಕೆಲಸವಿದೆ, ಹೋಗಬೇಕು ಎಂದ. ಶ್ರೀರಾಮಕೃಷ್ಣ: ಏಕಪ್ಪ ನೀನು ಹೋಗಬೇಕು? ನೀನು ಬೆಸ್ತನೆ, ಬುಟ್ಟಿ ಇಲ್ಲದೆ ಮಲಗುವುದಕ್ಕೆ ಆಗುವುದಿಲ್ಲವೇ? ಒಂದು ಸಲ ಬೆಸ್ತರ ಹೆಂಗಸೊಬ್ಬಳು ಹೂವಾಡಿಗನ ಮನೆಗೆ ಬಂದಳು. ಅವಳಿಗೆ ರಾತ್ರಿ ಹೂಗಳನ್ನು ಇಟ್ಟಿರುವ ಕೋಣೆಯಲ್ಲಿ ಮಲಗಲು ಹೇಳಿದರು. ಆದರೆ ಅವಳಿಗೆ ರಾತ್ರಿ ನಿದ್ರೆಯೇ ಬರಲಿಲ್ಲ. ಸುಮ್ಮನೆ ಒದ್ದಾಡುತ್ತಿದ್ದಳು. ಹೂವಾಡಿಗನಿಗೆ ಇವಳ ಸದ್ದು ಕೇಳಿ, ಏನು ಇನ್ನೂ ನೀನು ನಿದ್ದೆ ಮಾಡಲಿಲ್ಲವೇ ಎಂದು ಕೇಳಿದ. ಅದಕ್ಕೆ ಆ ಬೆಸ್ತರವಳು, ಅಯ್ಯೋ, ಇಲ್ಲಿ ಈ ಹಾಳು ಹೂವಿನ ವಾಸನೆ ವಿಪರೀತವಾಗಿದೆ. ಆದ್ದರಿಂದ ನನಗೆ ನಿದ್ರೆಯೇ ಬರುತ್ತಿಲ್ಲ. ಸ್ವಲ್ಪ ನನ್ನ ಮೀನಿನ ಬುಟ್ಟಿಯನ್ನು ತಂದುಕೊಡಿ ಎಂದು ಕೇಳಿದಳು. ಅದನ್ನು ತಂದು ಕೊಟ್ಟಾಗ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಮೂಗಿನ ಹತ್ತಿರ ಇಟ್ಟುಕೊಂಡಾಗ ಆಕೆಗೆ ಚೆನ್ನಾಗಿ ನಿದ್ರೆ ಬಂತು. ಕೇಶವ ಶ್ರೀರಾಮಕೃಷ್ಣರ ಪಾದಗಳಿಗೆ ಅರ್ಪಿಸಿದ ಹೂವುಗಳಲ್ಲಿ ಒಂದನ್ನು ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಂಡ. ಅನಂತರ ಎಲ್ಲರೂ ಬೀಳ್ಕೊಂಡರು. ಶ್ರೀರಾಮಕೃಷ್ಣರ ಮಾತನ್ನು ಪುನಃ ಪುನಃ ಕೇಳಬೇಕೆಂದು ಕೇಶವನಿಗೆ ಅನ್ನಿಸಿತು. ಶ್ರೀರಾಮಕೃಷ್ಣರ ಮಾತು ಮಳೆಯಂತೆ ಬೀಳುತ್ತಿತ್ತು ಸಂಸಾರ ತಾಪದಲ್ಲಿ ಬೆಂದ ಭೂಮಿಗೆ. ಶ್ರೀರಾಮಕೃಷ್ಣರು ಕಲ್ಕತ್ತೆಯಲ್ಲಿ ಒಬ್ಬ ಭಕ್ತರ ಮನೆಗೆ ಹೋಗಿದ್ದಾಗ ಅವರನ್ನು ನೋಡಲು ಕೇಶವ ಹೋದ. ಸ್ವಲ್ಪ ಹೊತ್ತು ಒಬ್ಬ ಪಂಡಿತ ಭಾಗವತವನ್ನು ಓದಿ ಹೇಳುತ್ತಿದ್ದ. ಅದಾದ ಮೇಲೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಪ್ರಪಂಚದಲ್ಲಿ ತನ್ನ ಕರ್ತವ್ಯವನ್ನು ತಾನು ಮಾಡಿಕೊಂಡು ಹೋಗುವುದು ಬಹಳ ಕಷ್ಟವೇ. ನೀನು ಸುತ್ತುತ್ತಿದ್ದರೆ ತಲೆ ತಿರುಗಿ ಬಿದ್ದು ಪ್ರಜ್ಞೆ ಕಳೆದುಕೊಳ್ಳುತ್ತೀಯೇ. ಆದರೆ ನೀನು ಕಂಬವನ್ನು ಹಿಡಿದುಕೊಂಡು ಸುತ್ತಿದರೆ ಯಾವ ಅಪಾಯವೂ ಇಲ್ಲ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಆದರೆ ಭಗವಂತನನ್ನು ಮರೆಯಬೇಡ. ಸಂಸಾರ ಇಷ್ಟೊಂದು ಕಷ್ಟವಾದರೆ ಉಪಾಯವೇನು ಎಂದು ಕೇಳಬಹುದು. ಬಿಡದೆ ಅಭ್ಯಾಸ ಮಾಡಬೇಕು, ಅದೇ ಮಾರ್ಗ. ಕಾಮಾರ ಪುಕರದಲ್ಲಿ ಬಡಗಿಯ ಹೆಂಗಸರು ಯಾತದಿಂದ ಅವಲಕ್ಕಿ ಕುಟ್ಟುತ್ತಿದ್ದುದನ್ನು ನಾನು ನೋಡುತ್ತಿದ್ದೆ. ಯಾತ ತಮ್ಮ ಕೈ ಮೇಲೆ ಬೀಳದಂತೆ ಜೋಪಾನವಾಗಿರುತ್ತಾರೆ. ಆದರೂ ಜೊತೆಯಲ್ಲಿ ತಮ್ಮ ಮಕ್ಕಳಿಗೆ ಹಾಲು ಕೊಡುತ್ತಾರೆ. ಯಾರಾದರೂ ಗಿರಾಕಿಗಳು ಬಂದರೆ ಅವರ ಹತ್ತಿರ ಚೌಕಾಶಿ ಮಾಡುತ್ತಾರೆ. ಅವರು ಗಿರಾಕಿಗಳಿಗೆ ತಮಗೆ ಕೊಡಬೇಕಾದುದನ್ನು ಕೊಟ್ಟು ಹೋಗು ಎನ್ನುತ್ತಾರೆ. ವ್ಯಭಿಚಾರಿ ಸ್ತ್ರೀ ಮನೆಯಲ್ಲಿ ತನ್ನ ಕೆಲಸವನ್ನೆಲ್ಲ ಮಾಡುತ್ತಿರುತ್ತಾಳೆ. ಆದರೆ ಅವಳ ಮನಸ್ಸೆಲ್ಲ ಉಪಪತಿಯ ಮೇಲೆ. ಆದರೆ ಮನಸ್ಸು ಈ ರೀತಿಯಾಗಬೇಕಾದರೆ ಅದಕ್ಕೆ ಸಾಧನೆ ಮಾಡಬೇಕು. ಪದೇ ಪದೇ ಏಕಾಕಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಭಗವಂತನ ಮೇಲೆ ಭಕ್ತಿ ಇದ್ದರೆ ಸಂಸಾರದ ಕೆಲಸವನ್ನು ಅನಾಸಕ್ತರಾಗಿ ಮಾಡಿಕೊಂಡು ಹೋಗಬಹುದು. ಬರೀ ಕೈಯಲ್ಲಿ ಹಲಸಿನ ಹಣ್ಣು ಬಿಚ್ಚುವುದಕ್ಕೆ ಹೋದರೆ ಕೈಗೆಲ್ಲ ಅಂಟು ಮೆತ್ತಿಕೊಳ್ಳುವುದು. ಆದರೆ ನೀನು ಕೈಗೆ ಎಣ್ಣೆ ಸವರಿಕೊಂಡಿದ್ದರೆ ಹೀಗೆ ಆಗುವುದಿಲ್ಲ. ಕೀರ್ತನೆ ಪ್ರಾರಂಭವಾಯಿತು. ತ್ರೈಲೋಕ್ಯ ಹಾಡುತ್ತಿದ್ದ. ಶ್ರೀರಾಮಕೃಷ್ಣರು ನೃತ್ಯ ಮಾಡತೊಡಗಿದರು. ಕೇಶವ ಮತ್ತು ಇತರರು ಅವರೊಂದಿಗೆ ಕುಣಿದರು. ಆಗ ಚಳಿಗಾಲವಾಗಿದ್ದರೂ ಅವರು ಬೆವೆತರು. ನೃತ್ಯವಾದ ಮೇಲೆ ಶ್ರೀರಾಮಕೃಷ್ಣರಿಗೆ ಹಸಿವಾಯಿತು. ಒಳಗಿನಿಂದ ಒಂದು ತಟ್ಟೆಯಲ್ಲಿ ತಿಂಡಿಯನ್ನು ಕಳುಹಿಸಿದರು. ಕೇಶವ ತಟ್ಟೆಯನ್ನು ಶ್ರೀರಾಮಕೃಷ್ಣರ ಮುಂದೆ ಹಿಡಿದ. ಅವರು ಅದರಿಂದ ತಿಂದರು.
ತಿಂದ ಮೇಲೆ ಕೈಯನ್ನು ತೊಳೆದುಕೊಳ್ಳಲು ಕೇಶವ ನೀರನ್ನು ತಂದುಕೊಟ್ಟ, ಒರೆಸಿಕೊಳ್ಳಲು ವಸ್ತ್ರವನ್ನೂ ಕೊಟ್ಟ. ಅನಂತರ ಶ್ರೀರಾಮಕೃಷ್ಣರಿಗೆ ಗಾಳಿ ಬೀಸತೊಡಗಿದ. ಶ್ರೀರಾಮಕೃಷ್ಣ ಪ್ರಪಂಚದ ಕೆಲಸದಲ್ಲಿ ನಿರತರಾಗಿರುವಾಗಲೂ ಯಾರು ದೇವರನ್ನು ಪ್ರಾರ್ಥಿಸುತ್ತಾರೋ ಅವರು ನಿಜವಾಗಿ ಧೀರರು. ಅವರು ತಲೆ ಮೇಲೆ ಭಾರವನ್ನು ಹೊತ್ತುಕೊಂಡು ದೇವರನ್ನು ಕಾಣಲು ತವಕಪಟ್ಟಂತೆ. ಇಂತಹವರು ನಿಜವಾಗಿ ಧೀರರು. ಇದು ಬಹಳ ಕಷ್ಟ ಎಂದು ನೀವು ಹೇಳಬಹುದು. ಆದರೆ ಈ ಪ್ರಪಂಚದಲ್ಲಿ ಭಗವಂತನ ಕೃಪೆ ಇದ್ದರೆ ಸಾಧಿಸುವುದಕ್ಕೆ ಆಗದೇ ಇರುವುದು ಯಾವುದಾದರೂ ಇದೆಯೇ? ಅಸಾಧ್ಯವೂ ಸಾಧ್ಯವಾಗುವುದು ಅವನ ಕೃಪೆಯಿಂದ. ಸಾವಿರಾರು ವರ್ಷಗಳಿಂದ ಕತ್ತಲೆ ತುಂಬಿದ್ದ ಕೋಣೆಯಲ್ಲಿ ದೀಪವನ್ನು ತಂದರೆ ಆ ಕತ್ತಲೆಯೇನು ಸ್ವಲ್ಪ ಸ್ವಲ್ಪವಾಗಿ ಹೋಗುವುದೇ? ಅಥವಾ ಆ ದೀಪವು ಸ್ವಲ್ಪ ಸ್ವಲ್ಪವಾಗಿ ಕೋಣೆಯನ್ನು ಬೆಳಗುವುದೇ? ತಕ್ಷಣ ಎಲ್ಲವನ್ನೂ ಬೆಳಗುವುದು. ಕೇಶವನ ಕೋರಿಕೆಯ ಮೇಲೆ ರಾಜೇಂದ್ರ ಮಿತ್ರ ಎನ್ನುವವನು ತನ್ನ ಮನೆಯಲ್ಲಿ ಭಜನೆಯನ್ನು ಏರ್ಪಾಡು ಮಾಡಿ ಬ್ರಾಹ್ಮ ಭಕ್ತರು ಮತ್ತು ಶ್ರೀರಾಮಕೃಷ್ಣರ ಭಕ್ತರು ಇಬ್ಬರನ್ನು ಕರೆದಿದ್ದ. ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಾತುಕತೆಯನ್ನೆಲ್ಲ ಪೂರೈಸಿದ ಮೇಲೆ ಕೇಶವ ಬಂದ. ಇಂದು ಶ್ರೀರಾಮಕೃಷ್ಣರನ್ನು ಒಂದು ಫೋಟೋ ತೆಗೆಯುವ ಸ್ಟುಡಿಯೋಗೆ ಕರೆದುಕೊಂಡು ಹೋಗಿ ಅವರ ಫೋಟೋ ತೆಗೆದಿದ್ದರು. ಅಲ್ಲಿಗೆ ಹೋದಾಗ ಫೋಟೋ ತೆಗೆಯುವುದು ಹೇಗೆ ಎಂಬುದನ್ನೆಲ್ಲ ಶ್ರೀರಾಮಕೃಷ್ಣರು ತಿಳಿದುಕೊಂಡರು. ಅದರ ಮೂಲಕವೇ ಆಧ್ಯಾತ್ಮಿಕ ಸತ್ಯವನ್ನು ವಿವರಿಸತೊಡಗಿದರು. ಬರೀ ಗಾಜಿನ ಮೇಲೆ ಚಿತ್ರ ಬೀಳುವುದಿಲ್ಲ. ಯಾವಾಗ ಗಾಜಿನ ಮೇಲೆ ಒಂದು ಬಗೆಯ ಕಪ್ಪು ದ್ರಾವಕವಿರುವುದೋ ಅದು ಚಿತ್ರವನ್ನು ಹಿಡಿದು ನಿಲ್ಲಿಸುವುದು. ಇದರಂತೆಯೇ ಮನಸ್ಸನ್ನು ಶ್ರದ್ಧಾ ಭಕ್ತಿಯ ದ್ರಾವಕದಲ್ಲಿ ಅದ್ದಿದರೆ ಅದು ಭಗವಂತನನ್ನು ಹೃದಯದಲ್ಲಿ ನಿಲ್ಲಿಸುವುದು ಎಂದು ಹೇಳಿದರು. ಕಲ್ಕತ್ತೆಯಲ್ಲಿರುವ ಸಿಮ್ಲಾ ಬ್ರಹ್ಮ ಸಮಾಜದ ವಾರ್ಷಿಕೋತ್ಸವಕ್ಕೆ ಶ್ರೀರಾಮಕೃಷ್ಣರನ್ನು ಕರೆದಿದ್ದರು. ಅಲ್ಲಿ ಇತರ ಬ್ರಾಹ್ಮ ಭಕ್ತರೊಡನೆ ಕೇಶವನೂ ಇದ್ದ. ಪ್ರಾರ್ಥನೆಯಿಂದ ಸಭೆ ಪ್ರಾರಂಭವಾಗುವುದಕ್ಕೆ ಮೊದಲು ಶ್ರೀರಾಮಕೃಷ್ಣರು ಮಾತನಾಡತೊಡಗಿದರು. ಗೃಹಸ್ಥರು ತಮ್ಮ ಮನಸ್ಸನ್ನು ಏತಕ್ಕೆ ಭಗವಂತನಿಗೆ ಕೊಡುವುದಕ್ಕೆ ಆಗುವುದಿಲ್ಲ? ಸತ್ಯಾಂಶವೇನು ಎಂದರೆ ಅವನ ಮನಸ್ಸು ಅವನಿಗೇ ಸೇರಿಲ್ಲ. ಅದೇನಾದರೂ ಅವನ ಸ್ವಾಧೀನದಲ್ಲಿ ಇದ್ದಿದ್ದರೆ ಅದನ್ನು ನಿಜವಾಗಿಯೂ ದೇವರಿಗೆ ಕೊಡುತ್ತಿದ್ದ. ಆದರೆ ಅವನು ತನ್ನ ಮನಸ್ಸನ್ನು ಕಾಮಕಾಂಚನಕ್ಕೆ ಭೋಗ್ಯವೋ ಆಧಾರವೋ ಮಾಡಿಕೊಂಡಿರುವನು. ಆದ ಕಾರಣವೇ ಗೃಹಸ್ಥ ಪದೇ ಪದೇ ಸಾಧು ಸಂಗ ಮಾಡಬೇಕು. ತನ್ನ ಮನಸ್ಸು ತನಗೆ ಸ್ವಾಧೀನವಾದರೆ ಅವನು ಯಾವ ಸಾಧನೆಯನ್ನಾದರೂ ಮಾಡಬಹುದು. ಆದರೆ ಮೊದಲು ಅವನು ಗುರುವಿನ ಸನ್ನಿಧಿಯಲ್ಲಿ ಸತತವಾಗಿ ಇರಬೇಕು. ಅವನ ಸೇವೆ ಮಾಡಬೇಕು. ಸಜ್ಜನರೊಡನೆ ಬೆರೆಯಬೇಕು. ನಿರ್ಜನ ಪ್ರದೇಶದಲ್ಲಿ ಹಲವು ರಾತ್ರಿ ಭಗವಂತನನ್ನು ಕುರಿತು ಚಿಂತಿಸಬೇಕು. ಇಲ್ಲವೇ ಸಾಧು ಸಂಘದಲ್ಲಿರಬೇಕು. ಮನಸ್ಸನ್ನು ಹಾಗೆಯೇ ಬಿಟ್ಟರೆ ಅದರಲ್ಲಿರುವ ಭಕ್ತಿಯೆಲ್ಲ ಆರಿ ಹೋಗುವುದು. ಮಡಿಕೆಯ ಬಾಯಿಯನ್ನು ಮುಚ್ಚದೇ ಇದ್ದರೆ ಒಳಗಿರುವ ನೀರೆಲ್ಲ ಕ್ರಮೇಣ ಇಂಗಿ ಹೋಗುವುದನ್ನು ನೀವು ನೋಡಿಲ್ಲವೇ? ಆದರೆ ಆ ಮಡಿಕೆಯನ್ನು ನೀರಿನಲ್ಲಿ ಅದ್ದಿದ್ದರೆ ಹಾಗೆ ಆಗುವುದಿಲ್ಲ. ಕಮ್ಮಾರನ ಮೂಸೆಯಲ್ಲಿ ಕಬ್ಬಿಣವಿದ್ದರೆ ಅದು ಕೆಂಪಗೆ ಕಾಯುವುದು. ಅದನ್ನು ತೆಗೆದೊಡನೆ ಅದು ಕಪ್ಪಾಗುವುದು. ಆದ ಕಾರಣವೇ ಕಬ್ಬಿಣವನ್ನು ಮೂಸೆಯಲ್ಲಿ ಪದೇ ಪದೇ ಕಾಯಿಸುತ್ತಿರಬೇಕು. ಅಜ್ಞಾನ ಎಂದರೆ ಏನು ಗೊತ್ತೇ? ಇದು ನನ್ನ ಮನೆ, ಇವರು ನನ್ನ ನೆಂಟರು, ನಾನು ಕೆಲಸ ಮಾಡುವವನು, ನಾನಿರುವುದರಿಂದ ಮನೆ ಕೆಲಸ ಸುಸೂತ್ರವಾಗಿ ನಡೆದುಕೊಂಡು ಹೋಗುವುದು ಎಂದು ಭಾವಿಸುವುದು. ಆದರೆ ನಾನು ದೇವರ ಸೇವಕ, ಅವನ ಮಗು ಎಂದು ಭಾವಿಸುವುದು ಒಳ್ಳೆಯದು. ನಾನು ಎಂಬುದನ್ನು ಸಂಪೂರ್ಣವಾಗಿ ನಾಶ ಮಾಡುವುದಕ್ಕೆ ಆಗುವುದಿಲ್ಲ. ವಿಚಾರದ ಮೂಲಕ ಅದು ಇಲ್ಲವೇ ಇಲ್ಲ ಎಂದು ನೀವು ಭಾವಿಸಿ ಬಿಡಬಹುದು. ಆದರೆ ಮರುಕ್ಷಣವೇ ಅದು ತಲೆ ಎತ್ತುವುದು. ಅದು ಎಲ್ಲಿಂದ ಬರುವುದೋ ಗೊತ್ತಿಲ್ಲ. ಆದರೆ ಭಗವತ್ ಸಾಕ್ಷಾತ್ಕಾರವಾದ ಮೇಲೆ ಯಾವ ಅಹಂಕಾರವನ್ನು ದೇವರು ಭಕ್ತನಲ್ಲಿಟ್ಟಿರುವನೋ ಅದು ಮಾಗಿದ ನಾನು ಎಂಬುದು ಇದು ಸ್ಪರ್ಶಮಣಿಗೆ ತಾಗಿದ ಉಕ್ಕಿನ ಕತ್ತಿಯಂತೆ ನೋಡುವುದಕ್ಕೆ ಅದು ಕತ್ತಿಯಂತೆ ಕಂಡರೂ ಇನ್ನು ಮೇಲೆ ಅದರಿಂದ ಯಾವ ಹಾನಿಯೂ ಆಗಲಾರದು. ಬ್ರಹ್ಮ ಸಮಾಜದ ಉಪಾಸನಾದಿಗಳೆಲ್ಲ ಆದ ಮೇಲೆ ಶ್ರೀರಾಮಕೃಷ್ಣರು ಕೇಶವನಿಗೆ ಹೇಳುತ್ತಾರೆ, ನೀನೇಕೆ ನನ್ನ ವಿಷಯವನ್ನು ಪೇಪರಿನಲ್ಲಿ ಬರೆಯುವುದು? ನೀವು ಪೇಪರಿನಲ್ಲಿ ಮಾಸ ಪತ್ರಿಕೆಗಳಲ್ಲಿ ಒಬ್ಬನ ವಿಷಯವನ್ನು ಬರೆದು ಅವನನ್ನು ದೊಡ್ಡವನನ್ನಾಗಿ ಮಾಡಲಾರಿರಿ. ಯಾವಾಗ ದೇವರು ಒಬ್ಬನನ್ನು ದೊಡ್ಡವನನ್ನಾಗಿ ಮಾಡುತ್ತಾನೋ ಆಗ ಅವನೊಂದು ಕಾಡಿನಲ್ಲಿ ವಾಸ ಮಾಡುತ್ತಿದ್ದರೂ ಅವನ ವಿಷಯ ಜನರಿಗೆಲ್ಲ ಗೊತ್ತಾಗುವುದು. ದಟ್ಟ ಕಾಡಿನ ಒತ್ತಾದ ಮರಗಿಡಗಳ ನಡುವೆ ಅಲ್ಲಲ್ಲಿ ಸುಗಂಧವನ್ನು ಬೀರುವ ಹೂಗಳು ಅರಳಿದರೂ ಅದು ಹೇಗೋ ದುಂಬಿಗಳಿಗೆ ಗೊತ್ತಾಗುತ್ತದೆ.
ಮನೆಯಲ್ಲಿರುವ ನೊಣಗಳಿಗೆ ಅದು ಗೊತ್ತಾಗುವುದಿಲ್ಲ. ಮನುಷ್ಯ ಏನು ಮಾಡಬಲ್ಲ, ಅವನನ್ನು ನೆಚ್ಚಬೇಡ. ಮನುಷ್ಯ ಒಂದು ಕೀಟಕ್ಕೆ ಸಮ. ಇಂದು ನಿನ್ನನ್ನು ಹೊಗಳುವವನೇ ನಾಳೆ ನಿನ್ನನ್ನು ಟೀಕಿಸುತ್ತಾನೆ. ನನಗೆ ಹೆಸರು ಕೀರ್ತಿ ಬೇಕಾಗಿಲ್ಲ. ನಾನು ಯಾವಾಗಲೂ ಅತ್ಯಂತ ದೀನರ ದಾಸಾನುದಾಸನಾಗಿರಬೇಕೆಂಬುದೇ ನನ್ನ ಇಚ್ಛೆ. ಶ್ರೀರಾಮಕೃಷ್ಣರು ಕೇಶವನೊಡನೆ ಆಡುವ ಮಾತುಕತೆಗಳನ್ನು ಸಾಧ್ಯವಾದಷ್ಟು ಚಿತ್ರಿಸಲು ಯತ್ನಿಸುತ್ತೇವೆ, ಏಕೆಂದರೆ ಕೇಶವ ಒಂದು ನಿಮಿತ್ತ. ಶ್ರೀರಾಮಕೃಷ್ಣರ ಸಂದೇಶ ಎಲ್ಲರಿಗೂ ತಾಗುವುದಕ್ಕೆ ಇವನ್ನು ಅವನಿಗೆ ಮಾತ್ರವಲ್ಲ ಹೇಳಿದ್ದು, ಮಾನವ ಕೋಟಿಗೆ ಅವನ ಮೂಲಕ ಹೇಳಿದ್ದು. ಶ್ರೀರಾಮಕೃಷ್ಣ ಅವತಾರ ಕೊಡುವ ಸಂದೇಶ ಇವನ ಮೂಲಕ ಬರುತ್ತದೆ. ಅಧ್ಯಾಯ 26 ಮುಗಿಯಿತು.